ನೋಡ್ತಾ ಇದ್ದೀರಲ್ಲ, ಅಲ್ಲಿ ಸಿದ್ದರಾಮಯ್ಯನವರು ಹೊರಟಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅವರ ನಿವಾಸದಿಂದ ಅವರು ಹೊರಟಿದ್ದಾರೆ ಅಂತ ಹೇಳ್ಕೊಂಬಿಟ್ಟು ಅವರ ಆಪ್ತ ಅವರ ಕಾನ್ವಾಯ್ ವೆಹಿಕಲ್ ಕೂಡ ಈಗ ಹೊರಡ್ತಾ ಇದೆ. ನೋಡ್ತಾ ಇದ್ದೀರಾ, ಕಾನ್ವಾಯ್ ವೆಹಿಕಲ್ಸ್ಗಳು ಹೊರಟಿದೆ. ಸಿದ್ದರಾಮಯ್ಯನವರು ಬಹುಶಃ ಇದೆ ಫಾರ್ಚುನರ್ ಕೂತು ಅವ್ರು ಮುಂದೆ ಬರ್ತಿದ್ದಾರೆ ಅಂತ ಕಾಣಿಸುತ್ತೆ. ಹೌದು, ಸಿದ್ದರಾಮಯ್ಯನವರು ಜೊತೆಗೆ ಅವರ ಕೆಲ ಆಪ್ತ ಶಾಸಕರುಗಳು ಅವ್ರ ಕಾರ್ನಲ್ಲಿದ್ದಾರೆ. ನಾನು ಹೇಳ್ದಂಗೆ ಏನು ಒಂದು 2 ರಿಂದ 3 ನಿಮಿಷ ಈಗ ಅವರಿಗೆ ವಿಧಾನಸೌಧಕ್ಕೆ ಬರೋದಕ್ಕೆ. ಅವ್ರು ಬರ್ತಾ ಇದ್ದಾಗೆ CLP ಸಭೆ ಆರಂಭ ಆಗ್ತಾ ಹೋಗುತ್ತೆ. ಮತ್ತೊಂದು ಕಡೆ ಇಲ್ಲಿ ಶಾಸಕರುಗಳು ಕೂಡ ಎಲ್ಲ ಬಂದು ಸೇರ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ಒಬ್ಬೊಬ್ಬರೇ ಶಾಸಕರು, ಅಶೋಕ್ ಪಟ್ಟಣ್ ಕೂಡ ಬಂದರು, ರಾಮದುರ್ಗದ ಶಾಸಕರು. ಅದಾದ ನಂತರ ಅಲ್ಲಿ ಹಳೆ ಮೈಸೂರು ಭಾಗದ ಶಾಸಕರುಗಳೆಲ್ಲ ಬಂದರು. DK ಶಿವಕುಮಾರ್ ಅವರು ಕೂಡ ಬಂದರು. ಅದಾದ ನಂತರದಲ್ಲಿ ಪ್ರಿಯಾಂಕ್ ಖರ್ಗೆ, ತಂಗಡಗಿ ಇವ್ರುಗಳು ಕೂಡ ಈಗ ಆಲ್ರೆಡಿ ಬಂದಿದ್ದಾರೆ. ಎಲ್ಲ ಹಿಂದಿನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದಂಥವರು ಬಹುತೇಕ ಮಂದಿ ಮುಂದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನ ಪ್ರಯತ್ನದಲ್ಲಿದ್ದಾರೆ. ಹೊಸ ಶಾಸಕರುಗಳು ನಾನು ಸಚಿವನಾಗಬೇಕು ಅನ್ನುವಂಥ ನಿರೀಕ್ಷೆಯನ್ನು ಹೊತ್ತು ಬರ್ತಾ ಇದ್ದಾರೆ. ಶಿವಲಿಂಗೇಗೌಡರು ಕೂಡ ಈ ಬಾರಿ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅವರು ಕೂಡ ಅಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ಆಮೇಲೆ ಏನು ಶರತ್ ಬಚ್ಚೇಗೌಡ ಅವರು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಆಗಮನ ಆಗ್ತಾ ಇದೆ. ನೋಡ್ತಾ ಇದ್ದೀರಾ ನೀವಿಲ್ಲಿ ವಿಧಾನಸೌಧಕ್ಕೆ ಸಿದ್ದರಾಮಯ್ಯನವರು ಬರ್ತಾ ಇರುವಂಥ ಸಂದರ್ಭ, ತಮ್ಮ ಬೆಂಗಾವಲು ಪಡೆಯ ಜೊತೆಗೆ ಸಿದ್ದರಾಮಯ್ಯನವರು ಬರ್ತಾ ಇರುವಂಥ ಸಂದರ್ಭ. ಬಹುಶಃ ಈಗ ಅವರು ಹಂಗಾಮಿ ಮುಖ್ಯಮಂತ್ರಿ ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂತ ಅಂದರೆ ಇದೊಂದು ರೀತಿ ಕೊನೆ ಬಾರಿಗೆ ಅವರಿಗೆ ಈ ರೀತಿಯಾದಂಥ ಗೌರವ ಅಥವಾ ಕಾನ್ವಾಯ್ ವೆಹಿಕಲ್ಸ್ಗಳು ಮುಂದೆನೂ ಇರುತ್ತೆ, ಬಟ್ ಈ ಪ್ರಮಾಣದಲ್ಲ. ಅವ್ರಿಗೊಂದು ರೀತಿ ಇದು ಭಾಳ ಭಾರವಾದ ಮನಸ್ಸಿನಿಂದ ಬರ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಅವರು ಯಾವ ರೀತಿಯಾಗಿ ಇದನ್ನು ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ ಅಂತ ಹೇಳ್ಕೊಂಡು. ಬಟ್ ಅವರ ಅಭಿಮಾನಿಗಳು ಜೊತೆಗೆ ಅವರನ್ನು ಭಾಳ ಹತ್ತಿರದಿಂದ ಬಲ್ಲಂಥವರು, ಅವರು ಜೊತೆಗೆ ಒಡನಾಟ ಹೊಂದಿರುವಂಥ ಶಾಸಕರುಗಳು, ಅವರಿಗೆಲ್ಲ ಭಾಳ ಬೇಸರದ ಸಂಗತಿ ಇದು. ಸಿದ್ದರಾಮಯ್ಯನವರು ಕೊನೆ ಬಾರಿಗೆ ಹೀಗೆ ನಾವು ವಿಧಾನಸೌಧದ ಆವರಣದಲ್ಲಿ ನೋಡೋಕ್ಕೆ ಸಿಗೋದು ಅಂತ ಹೇಳ್ಕೊಂಡ್ಬಿಟ್ಟು ನೀವು ನೋಡ್ತಾ ಇದ್ದೀರಲ್ಲ. ನೀವು ಅಲ್ಲಿ ನಮ್ಮ ಪ್ರತಿನಿಧಿ ಅವರು ವಿಧಾನಸೌಧದ 3ನೇ ಮಹಡಿಯಲ್ಲೂ ಕೂಡ ಇದ್ದಾರೆ. ಅಲ್ಲಿಂದಲೂ ಕೂಡ ಆ ವ್ಯೂವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಹೆಂಗೆ ವಿಧಾನಸೌಧದಲ್ಲಿ ಜನ ಸೇರಿದ್ದಾರೆ, ಅಧಿಕಾರಿ ವರ್ಗ, ಆಮೇಲೆ ಶಾಸಕರುಗಳು, ಅವರ ಪಟಾಲಂ, ಇದೆಲ್ಲ ನೀವು ಅಲ್ಲಿ ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯನವರ ಆಗಮನ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಆಗಮನ ಆಗಿದೆ. ನಿರೀಕ್ಷೆಯಂತೆ ಅವರ ಆಪ್ತ ಶಾಸಕರುಗಳು ಅವ್ರ ಜೊತೆಗಿದ್ರು. MB ಪಾಟೀಲ್ ಅವರು ಇದ್ರು, ಆಮೇಲೆ HC ಮಹದೇವಪ್ಪ ಅವರಿದ್ರು, ಆಮೇಲೆ ಪೊನ್ನಣ್ಣ ಅವರಿದ್ರು. ಅವ್ರ ಜೊತೆಗೇನೆ ಅವರು ಒಂದೇ ಕಾರ್ನಲ್ಲಿ ಬಂದರು. ಅಜಯ್ ಸಿಂಗ್ ಕೂಡ ಈಗ ಬರ್ತಾ ಇದ್ದಾರೆ, ಹಿಂದ್ಗಡೆ ಅವ್ರ ಕಾರಲ್ಲಿ ಬಂದಿದ್ದಾರೆ. ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದಾರೆ. ಅಜಯ್ ಸಿಂಗ್ ಅವರು ಈ ಬಾರಿ ತನಗೊಂದು ಅವಕಾಶ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಸೊ ಎಲ್ಲ ಸಿದ್ದರಾಮಯ್ಯನವ್ರ ಜೊತೆಗೆ ಬರ್ತಾ ಇದ್ದಾರೆ ಅಂತಂದರೆ ಒಂದು ಲೆಕ್ಕಾಚಾರ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸಿದ್ದರಾಮಯ್ಯನವರು ಈ ಬಾರಿ ಯಾರ್ಯಾರ ಪರವಾಗಿ ಬ್ಯಾಟ್ ಬೀಸ್ಬೋದು, ಮುಂದಿನ ಕ್ಯಾಬಿನೆಟ್ನಲ್ಲಿ ಯಾರು ಸೇರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ. ವಿಧಾನಸೌಧಕ್ಕೆ ಈಗ ಉಸ್ತುವಾರಿ CM ಆಗಮಿಸಿದ್ದಾರೆ ಸಿದ್ದರಾಮಯ್ಯನವರು. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರು ಭಾಗಿಯಾಗೋರಿದ್ದಾರೆ. ಕೆಲವೇ ಕ್ಷಣ ಅಂತಂದರೆ ಅವರೇನು 3ನೇ ಫ್ಲೋರಿಗೆ ಹೋಗ್ಬೇಕಷ್ಟೇ ಈಗ. ಸೊ ಅಲ್ಲೂ ಎಲ್ಲ ವ್ಯವಸ್ಥೆಗಳಾಗಿದೆ. ಎಲ್ಲರೂ ಈಗ ಎದುರು ನೋಡ್ತಾ ಇರುವಂಥದ್ದು ಸಿದ್ದರಾಮಯ್ಯನವರ ಬರುವಿಕೆಯನ್ನು. 4 ಗಂಟೆಗೆ ಸಭೆ ಆರಂಭ ಆಗುತ್ತೆ ಅಂತ ಮಾಹಿತಿ ಇತ್ತು, ಬಟ್ 4:40ಕ್ಕೆ ಬಂದಿದ್ದಾರೆ ಹೆಚ್ಚು ಕಮ್ಮಿ ಸಿದ್ದರಾಮಯ್ಯನವರು, ಅಥವಾ 4:45 ಆಯ್ತು ಈಗ. ಆಮೇಲೆ ಅಲ್ಲೇನು ಭಾಳ ಸಮಯ ಇಲ್ಲ, ಒಂದು 10 ರಿಂದ 15 ನಿಮಿಷದೊಳಗಾಗಿ ಈ ಸಭೆ ಮುಕ್ತಾಯ ಆಗುತ್ತೆ. 3ನೇ ಮಹಡಿಗೆ ಬರ್ತಾ ಇರುವಂಥ ಸಿದ್ದರಾಮಯ್ಯನವರು, ನೀವು ಅದನ್ನು ಗಮನಿಸ್ಬೋದು ಆ ಸನ್ನಿವೇಶವನ್ನು. ಈಗ ಆಲ್ರೆಡಿ ಅಲ್ಲಿ ಸಿದ್ದರಾಮಯ್ಯನವರನ್ನು ವೆಲ್ಕಮ್ ಮಾಡೋದಕ್ಕೆ ಕೆಲ ಶಾಸಕರುಗಳು ಸಿದ್ಧ ಆಗಿ ನಿಂತಿದ್ದಾರೆ. ಪೊಲೀಸ್ ಸಿಬ್ಬಂದಿ ಕೂಡ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಿಯೋಜನೆ ಆಗಿದ್ದಾರೆ. ಕಾರಣ ಅಂತಂದರೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳೆಲ್ಲ ಇವತ್ತಲ್ಲೇ ಇದ್ದಾರೆ. ಆ ಕಾರಣಕ್ಕಾಗಿ ಹೆಚ್ಚಿನ ಈ VIP VVIP ಮೂಮೆಂಟ್ಸ್ ಬೇರೆ ಇದೆ ವಿಧಾನಸೌಧ ಸುತ್ತಮುತ್ತ. ಹಾಗಾಗಿ ನಿಮಗೆಲ್ಲ ಈ ಸಂದರ್ಭದಲ್ಲಿ ಓಡಾಡ್ತಾ ಮಾಡ್ತಾ ಸ್ವಲ್ಪ ಗೊಂದಲ ಆಗ್ಬೋದು, ಕಿರಿಕಿರಿ ಆಗ್ಬೋದು. ಟ್ರಾಫಿಕ್ ಜಾಮ್ ಭಾಳ ಇದೆ ಅದರ ಸುತ್ತಮುತ್ತ ಎಲ್ಲ. ಸಿದ್ದರಾಮಯ್ಯನವ್ರು ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ ನೀವು. ಸುರ್ಜೇವಾಲಾ ಅವರು ನೀವು ಆಲ್ರೆಡಿ ನೋಡ್ದಂಗೆ ಅವರು ಆಲ್ರೆಡಿ ಹೋಗ್ಬಿಟ್ಟಿದ್ರು ಒಳಗಡೆ. ಈಗ ಮತ್ತೆ ಸಿದ್ದರಾಮಯ್ಯನವರು ಬರ್ತಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದ್ದಾಗೆ ಅವರು ಕೂಡ ಹೊರಬಂದು ಸಿದ್ದರಾಮಯ್ಯನವ್ರ ಜೊತೆಗೆ ಮಾತನಾಡಿದ್ರಂತೇನೋ.
ಸೊ ಮೂರನೇ ಮಾಡಿಯ ಕಾರಿಡಾರ್ ಪ್ರವೇಶ ಮಾಡೋದಕ್ಕಿಂತ ಮುನ್ನ ಸಿದ್ದರಾಮಯ್ಯನವ್ರ ಜೊತೆಗೆ ಕೆಲ ನಿಮಿಷ ಸುರ್ಜೇವಾಲಾ ಅವರು ಮಾತನಾಡಿದ್ರು. ಅದೇನಂತ ಮುಖ್ಯ ಇನ್ಫಾರ್ಮೇಷನ್ ಕೊಡುವಂಥದ್ದಿತ್ತೋ ಅಥವಾ ಮಾತುಕತೆ ಇತ್ತೋ ಗೊತ್ತಿಲ್ಲ. ಯಾಕಂತಂದರೆ ಇಬ್ಬರು ಕೂಡ ಇನ್ನೇನು ಸಭಾಂಗಣದ ಹಾಲ್ನಲ್ಲಿ ಸೇರೋರಿದ್ದಾರೆ. ಬಟ್ ಅದಕ್ಕಿಂತ ಮುನ್ನ ಬಂದು ಅವರು ಮಾಹಿತಿಯನ್ನೇನೋ ಕೊಟ್ಟಿದ್ದಾರೆ ಅಂತ ಅಂದರೆ ಸಭೆಗೆ ಸಂಬಂಧಪಟ್ಟ ಹಾಗೆಯೇ ಮಾಹಿತಿಯೇ ಇರುತ್ತದು. ಪುನಃ ಅವರು ಕೂಡ ಸಿದ್ದರಾಮಯ್ಯನವರ ಜೊತೆಗೇ ಹೆಜ್ಜೆ ಹಾಕ್ತಾ ಒಳಗೆ ಹೋದರು. ಅದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಮಾಧ್ಯಮದವರು ಕೂಡ ಅಲ್ಲೇ ಇದ್ದರು ಮೂರನೇ ಮಾಡಿಯ ಕಾರಿಡಾರ್ನಲ್ಲಿ. ಬಟ್ ಸಿದ್ದರಾಮಯ್ಯನವರು ಬಂದಿಲ್ಲ ಮಾತನಾಡೋದಕ್ಕೆ. ಬಹುಶಃ ಆ ನಂತರದಲ್ಲಿ ಅವರೊಂದು ಜಂಟಿ ಸುದ್ದಿಗೋಷ್ಠಿಯನ್ನೇ ಉದ್ದೇಶಿಸಿ ಮಾತನಾಡೋರು ಇದ್ದಾರೆ ಅಂತಲೂ ಕೂಡ ತಿಳಿದು ಬರ್ತಾ ಇದೆ. ಇನ್ನೇನೀಗ ಪ್ರಕ್ರಿಯೆಗಳು ಅಧಿಕೃತವಾಗಿ ಆರಂಭ ಆಗುತ್ತೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ಪೂಜೆ ಪುನಸ್ಕಾರ ಎಲ್ಲ ಸಲ್ಲಿಸಿ ಒಳಗೆ ಹೋಗಿರುವಂಥದ್ದನ್ನು ನೋಡ್ತಾ ಇದ್ದೀರಾ ನೀವು. ಒಳಗಡೆನೂ ಹೋಗಿ ಅವರು ಭಾಳ ಪರ್ಸ್ನಲ್ ಆಗಿ ಎಲ್ರಿಗೂ ಹ್ಯಾಂಡ್ ಶೇಕ್ ಕೊಟ್ಟಿದ್ದಾರೆ. ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಪಟ್ಟಿದ್ದಾರೆ. ಬಿ ನಾಗೇಂದ್ರ ಸೇರಿದ ಹಾಗೆ ಉಳಿದಂತೆ ಶಾಸಕರುಗಳು ಕೂಡ ಈಗ ಆಲ್ರೆಡಿ ಬಂದು ಸೇರಿದ್ದಾರೆ.